ಓಕೆ, ಇವತ್ತು ವೆಲ್ಕಮ್ ಬ್ಯಾಕ್. ಯೋಗಿ ಆದಿತ್ಯನಾಥ್ ಮಾತಾಡಿದ್ದಾರೆ. ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ವಿಷಮ ಸ್ಥಿತಿ ನಿರ್ಮಾಣವಾಗಿದೆ. ಅದೇ ಕಾರಣಕ್ಕೆ ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ಪಾಕಿಸ್ತಾನ ಮುಂದೊಂದು ದಿನ ಭಾರತದಲ್ಲಿ ವಿಲೀನವಾಗಲಿದೆ ಅಂತ ಗುಡುಗಿದ್ರು. ಇನ್ನೊಂದು ವಿಚಾರ ಕೂಡ ಹೇಳಿದರು. ಅದೇನಪ್ಪ ಅಂತಂದರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಇಷ್ಟೆಲ್ಲ ತೊಂದರೆ ಆದಾಗ ಯಾರು ಕೂಡ ಕಾಂಗ್ರೆಸ್ಗರು ಮಾತಾಡ್ತಾ ಇಲ್ಲ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾರ್ಯಾರಿಗೋ ತೊಂದರೆಗಳಾದಾಗ ಮಾತಾಡುವಂಥ ನೀವು, ಅಂದರೆ ಪ್ಯಾಲೆಸ್ತೀನ್ ವಿಚಾರಕ್ಕೆ ಮಾತಾಡಿದರು, ಆ ಸಂದರ್ಭದಲ್ಲೆಲ್ಲ ಟ್ವೀಟ್ ಮಾಡಿದರು. ಇಲ್ಲಿ ಬಾಂಗ್ಲಾದ ಹಿಂದೂಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥ ವಿಚಾರ ಮತ್ತು ವಿಷಮ ಪರಿಸ್ಥಿತಿ ಇದೆ ಪಾಕಿಸ್ತಾನದಲ್ಲೂ ಕೂಡ. ಒಂದಲ್ಲ ಒಂದು ದಿವಸ ಅದು ವಿಲೀನವಾಗುತ್ತೆ ಅಂತೇಳಿ ಇದು ಯೋಗಿ ಆದಿತ್ಯನಾಥ್ ಹೇಳಿದಂಥ ಮಾತು ಕೇಳಿಸ್ಕೊಳ್ಳಿ. आजादी की त्रास, देश की विभाजन की त्रासदी आजादी के मिलने के बाद अक्सर उन्होंने इस बारे में अपनी चिंता व्यक्त भी की और उन्होंने इस बात को कहा था कि आध्यात्मिक जगत में पाकिस्तान कोई वास्तविकता नहीं है, या तो उसका भारत में विलय होगा या पाकिस्तान इतिहास से समाप्त होगा, हमेशा के लिए समाप्त होगा. ಈ ಮಾತು ಬಂದಾಗ ಪ್ರತಿಯೊಂದು ಕಡೆ ಕೂಡ ಈ ಏನು ರೈಟಿಸ್ಟು, ಬಲಪಂಥೀಯ, ಎಡಪಂಥೀಯ ಈ ಸುದ್ದಿಗಳು ಬಂದಾಗ, ಭಾರತ ಇವತ್ತಲ್ಲ ನಾಳೆ ಪಾಕಿಸ್ತಾನ ವಿಲೀನ ಆಗತ್ತೆ ಅಂತ ಹೇಳಿದಾಗ, ಬಲಪಂಥೀಯರೇ ವಿಲೀನ ಆಗಬೇಕಪ್ಪ, ಅಖಂಡ ಭಾರತ ವಾಪಸ್ ಆಗಬೇಕು, ನಾವು ತುಂಡರಿಸೋದು ಸರಿಯಲ್ಲ ಅಂತ. ಆಗ ಎಡಪಂಥೀಯ ಸಿದ್ಧಾಂತವಾದಿಗಳು ಹೇಳೋದು, ಹೌದಾ, ಹಾಗಿದ್ರೆ ನಿಮ್ಮ ನರೇಂದ್ರ ಮೋದಿ ಪ್ರಧಾನಿನೇ ಆಗೋದಿಲ್ಲ, ಅಲ್ಲಿ 24 ಕೋಟಿ ಮುಸ್ಲಿಮರು ಸೇರಿದರೆ, ಇಲ್ಲಿ 24 ಕೋಟಿ ಮುಸ್ಲಿಮರು ಸೇರಿದರೆ 48 ಕೋಟಿ ಮುಸ್ಲಿಮರು ಆಗ್ತಾರೆ, ಹೆಂಗಾಗ್ತಾರೆ? ಈ ರೀತಿಯ ಚರ್ಚೆಗಳು, ವ್ಯಂಗ್ಯಗಳೆಲ್ಲ ಶುರುವಾಗುತ್ತೆ. ಇವೆಲ್ಲದರ ಹೊರತಾಗಿ ನಾವು ಇವತ್ತೊಂದು ಕಾರ್ಯಕ್ರಮ ಮಾಡಿದ್ವಿ, ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ವಿಲೀನವಾದರೆ ಏನಾಗುತ್ತೆ ಅಂತೇಳಿ. ಬಹುಶಃ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ಬೋದು. ಈಗ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟಿಗೆ ಬರ್ತೀನಿ. ಒಂದು ಕ್ರಿಕೆಟ್ ಟೀಮ್ ಮಾಡೋಣ, ಸೂಪರ್ 11 ನೀವು ಮಾಡ್ಕೊಳ್ಳಿ. ಇದು ನಾವು ಮಾಡಿರೋದು, ನೀವು ಮಾಡ್ಕೊಳ್ಳಿ. ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ, ನೀವು ಯಾರನ್ನು ಸೆಲೆಕ್ಟ್ ಮಾಡ್ತೀರಿ ನೋಡೋಣ. ಸೂಪರ್ ಆಗಿರುವ ಟೀಮ್ ರೆಡಿ ಮಾಡಿದರೆ ನಾಳೆ ಬೇಕಿದ್ರೆ 2 ತಗೋತೀನಿ ಅದನ್ನು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ತುಂಬ ಜನಕ್ಕೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶಗಳು ಸೇರಿದರೆ ಕ್ರೀಡಾ ಕ್ಷೇತ್ರದಲ್ಲಿ ಎಂತೆಂಥ ಸಾಧನೆ ಮಾಡ್ತಾಯಿದ್ರು ಅನ್ನೋ ಕುತೂಹಲ ಇದ್ದೇ ಇದೆ. ಕ್ರಿಕೆಟ್ ಬಗ್ಗೆ ಎಲ್ರಿಗೂ ಇದೆ. ಅದರಲ್ಲೂ ಭಾರತ ಪಾಕಿಸ್ತಾನ ಕ್ರಿಕೆಟ್ ತಂಡಗಳ ಮುಂದೆ ಯಾವ ದೇಶವೂ ನಿಲ್ತಾ ಇರಲಿಲ್ಲ ಅಲ್ವಾ. ಬಾಂಗ್ಲಾದೇಶ ಕೂಡ ಒಂದು 10% ಸೇರಿಸ್ಕೊಳ್ಳೋಣ. ಈಗ ನಾನೊಂದು ರೆಡಿ ಮಾಡ್ತೀನಿ ಟೀಮ್, ಹಳೆ ಟೀಮ್ ಮತ್ತು ಹೊಸ ಟೀಮ್. ನೀವು ನಿಮ್ಮ ಟೀಮ್ ಮಾಡಿ, ಏನು ತೊಂದರೆ ಇಲ್ಲ. ನೋಡಿ, ಒಂದು ವೇಳೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಜೊತೆಯಾಗಿದ್ದರೆ ಅಖಂಡ ಭಾರತ 6 ವಿಶ್ವಕಪ್ ಗೆದ್ದಿರೋದು ನಮ್ಮ ದೇಶ. 6 ವಿಶ್ವಕಪ್. 1992 ಬಹುಶಃ ಇಮ್ರಾನ್ ಖಾನ್ ತಂಡದ ಕ್ಯಾಪ್ಟನ್ ಆಗ್ತಾ ಇದ್ರೇನೋ ಗೊತ್ತಿಲ್ಲ. ಭಾರತಕ್ಕಾಗಿ ಇಮ್ರಾನ್ ಖಾನ್ ಕಪ್ ಗೆಲ್ತಾ ಇದ್ರೇನು. ಆಮೇಲೆ ಪಾಕಿಸ್ತಾನ ಸೋತಾಗ ಟಿ ವಿ ಹೊಡೆಯೋದು ತಪ್ಪಾಯ್ತು. ಎಷ್ಟು ಟಿ ವಿ. ಒಲಿಂಪಿಕ್ಸ್ನಲ್ಲಿ ಹರ್ಷಮ್ ನದೀಮ್ ಚಿನ್ನ ಗೆದ್ರಲ್ಲ, ಅದು ಭಾರತಕ್ಕೆ ಆಗ್ತಾಯಿತ್ತು. ಚಿನ್ನವೂ ನಮ್ಮದೇ, ಬೆಳ್ಳಿನೂ ನಮ್ಮದೇ ಆಗ್ತಾಯಿತ್ತು. ಬನ್ನಿ ಟೀಮ್ ಹೇಳ್ತೀನಿ ನೋಡಿ. ಹಾಂ, ಹಳೆ ಟೀಮ್ ತಗೊಳ್ಳಿ ಫಸ್ಟ್. ಟೀಮ್ ತಗೋತೀನಿ ಈಗ. ನೋಡಿ ಏನಾಗ್ತಿತ್ತು, ಅದಾದ ಹತ್ರ ಬರ್ತದೆ. ಈಗಿನ ಟೀಮ್ ನೀವೇ ಗೆಸ್ ಮಾಡ್ಕೊಳ್ಳಿ. ಇದನ್ನು ನಾನು ನಿಮ್ಗೆ ಕೊಡ್ತೀನಿ. ಭಾರತ ಪಾಕಿಸ್ತಾನ 11 ನಿಮ್ಮ ಟೀಮ್ ರೆಡಿ ಮಾಡಿ. ನಾವು ಮಾಡಿದ್ದೀವಿ. ವೀರೇಂದ್ರ ಸೆಹ್ವಾಗ್, ಸಯೀದ್ ಅನ್ವರ್, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಇಂಜಮಾಮುಲ್ ಹಕ್, ಇಮ್ರಾನ್ ಖಾನ್, ಮಹೇಂದ್ರ ಸಿಂಗ್ ಧೋನಿ, ಕಪಿಲ್ ದೇವ್, ಸಕ್ಲೇನ್ ಮುಷ್ತಾಕ್, ಬುಮ್ರಾ, ವಸೀಂ ಅಕ್ರಮ್. ಇದರಲ್ಲಿ ಬೇಕಿದ್ರೆ ಶಾಹಿದ್ ಅಫ್ರಿದಿ ಸೇರಿಸ್ಬೋದು. ಇದರಲ್ಲಿ ತುಂಬ ಜನ ಇದ್ದಾರೆ. ಮುದಸರ್ ನಜರ್, ಜೈರ್ ಅಬ್ಬಾಸ್, ವಕಾರ್ ಯುನಿಸ್. ಇಂಡಿಯಾದಲ್ಲೂ ತುಂಬ ಜನ ಇದ್ದಾರೆ. ಸಿಕ್ಸರ್ ಸಿದ್ದು, ಗವಾಸ್ಕರ್, ಯುವರಾಜ್ ಸಿಂಗ್. 11 ಮಾಡಿ, ನೀವು ಮಾಡ್ಕೊಳ್ಳಿ. ಇದನ್ನು ಹಾಕ್ತೀನಿ ನಾನು. ನಿಮ್ಮ ಟಾಪ್ 11 ನೋಡಿ. ವೀರೇಂದ್ರ ಸೆಹ್ವಾಗ್, ಸಯೀದ್ ಅನ್ವರ್, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಇಂಜಮಾಮುಲ್ ಹಕ್, ಇಮ್ರಾನ್ ಖಾನ್, MS ಧೋನಿ, ಕಪಿಲ್ ದೇವ್, ಸಕ್ಲೇನ್ ಮುಷ್ತಾಕ್, ಬುಮ್ರಾ, ವಸೀಂ ಅಕ್ರಮ್, ವಕಾರ್ ಯುನಿಸ್. ಈಗಿನ ಟೀಮಿಗೆ ಇನ್ನೊಂದು ಟೀಮ್ ತೋರಿಸ್ತೀನಿ, ಇತ್ತೀಚಿನ ಟೀಮ್ ಹೆಂಗಿರ್ತಿತ್ತು ಅಂತೇಳಿ. ಓಕೆ, ರೋಹಿತ್ ಶರ್ಮಾ ಕ್ಯಾಪ್ಟನ್, ಬಾಬರ್ ಆಜಮ್ ಕಲ್ಪಿಸ್ಕೊಳ್ಳಿ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್,
ಮೊಹಮ್ಮದ್ ರಿಜ್ವಾನ್ ವಿಕೆಟ್ ಕೀಪರ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಕೀಬ್ ಅಲ್ ಹಸನ್, ಮೊಹಮ್ಮದ್ ಶಮಿ, ಶೈನ್ ಶಾ ಅಫ್ರಿದಿ, ಬುಮ್ರಾ ನಿಮ್ಮ ಟೀಮು ಮಾಡಿ ಅಲ್ವಾ? ನೀವು ಕಲ್ಪಿಸ್ಕೊಳ್ಳಿ, ಸಾಧ್ಯ ಇರ್ತಿತ್ತಲ್ವಾ? 78 ವರ್ಷಗಳ ಹಿಂದೆ ಇದು ಹಿಂಗೆ ಇತ್ತಲ್ವಾ? ಸಾಧ್ಯ ಇತ್ತಲ್ವಾ? ಅಖಂಡ ಭಾರತ ಈಗಲೂ ಇದ್ದಿದ್ರೆ ಇದೊಂದು ನಮ್ಮ ಕಲ್ಪನೆ. ಈ ಕಲ್ಪನೆಗೆ ಯಾಕೆ ಬಂತು ಅಂದರೆ ಇವತ್ತು ಯೋಗಿ ಆದಿತ್ಯನಾಥ್ ಇವತ್ತೆಲ್ಲ ನಾಳೆ ಪಾಕಿಸ್ತಾನ ನಮಗೆ ಸೇರತ್ತೆ, ಸಿಂಧ್ ಬಲೂಚಿಸ್ತಾನದಲ್ಲಿ ಗಲಾಟೆ ಆಗ್ತಾ ಇದೆ. ಆಮೇಲೆ ಇನ್ನೊಬ್ಬರು ನಾಯಕರು, ಮುಸ್ಲಿಂ ನಾಯಕರು ಹೇಳಿದ್ರೆ ಬಾಂಗ್ಲಾದೇಶನ ಸೇರಿಸ್ಕೊಂಡ್ಬಿಡಿ ಸರ್ ನಮ್ಮ ಜೊತೆ ಅಂತೇಳಿ. ಆಮೇಲೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗಲೂ ಒಂದು ಅಪಾರವಾದಂಥ ಅಚಲವಾದಂಥ ಒಂದು ವಿಶ್ವಾಸ ಇದೆಯಂತೆ. ಒಂದಲ್ಲ ಇವತ್ತೆಲ್ಲ ನಾಳೆ ಅದು ಅಖಂಡ ಭಾರತ ಆಗುತ್ತೆ ಅಂತೇಳಿ. ಆ ಸಂದರ್ಭದಲ್ಲಿ ನಮ್ಮದೊಂದು ಕಲ್ಪನೆ, ಟೀಮ್ ಹೇಗಿರ್ತಿತ್ತು ಅಂತೇಳಿ. ನಿಮ್ಮ ಟೀಮ್ ಕೂಡ ರೆಡಿ ಮಾಡಿ. ಓಕೆ ಟೀಮ್ ರೆಡಿ ಮಾಡಿ ಬನ್ನಿ. ಇದರ ಬಗ್ಗೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಕೆಲವು ಮಾಹಿತಿ ತಂದಿದ್ದೀನಿ. ಆದರೆ ಒಂದು ಕ್ರಿಕೆಟ್ ಟೀಮ್ ವಿಚಾರ ಬಂದಾಗ ನೀವು ಕೂಡ ಒಂದು ಕ್ರಿಕೆಟ್ ಟೀಮ್ ರೆಡಿ ಮಾಡಬೇಕು. ಹಳೆ ಟೀಮ್ ಒಂದು, ಹೊಸ ಟೀಮ್ ಒಂದು. ಅಂದರೆ ಇಮ್ರಾನ್ ಖಾನ್, ಕಪಿಲ್ ದೇವ್ ಇದ್ದ ಟೀಮ್ ಆ ಟೈಮ್ ಒಂದು, ಈಗಿನ ಟೀಮ್ ಒಂದು, ವಿರಾಟ್ ಕೊಹ್ಲಿ ಈಗಿರುವಂಥವರು ಅವರನ್ನು ಸೇರಿಸಿ ನೋಡಿ. ಭಾರತ ಜನಸಂಖ್ಯೆ ಎಷ್ಟು? 145 ಕೋಟಿ. ಪಾಕಿಸ್ತಾನ ಜನಸಂಖ್ಯೆ 24 ಕೋಟಿ. ಬಾಂಗ್ಲಾದೇಶ 17 ಕೋಟಿ. ಸದ್ಯ ಜನಸಂಖ್ಯೆಯಲ್ಲಿ ಭಾರತ ನಂಬರ್ 1 ಆಲ್ರೆಡಿ ಇದೆ. ಇವರೆಲ್ಲ ಸೇರಿದರೆ ಎಷ್ಟಾಗ್ತಾ ಇತ್ತು? 145 + 24 + 17 185 ಕೋಟಿ ಆಗ್ತಾಯಿತ್ತು. ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ನಂಬರ್ 1, ಈಗಲೂ ನಂಬರ್ 1, ಆಗಲೂ ನಂಬರ್ 1, ಎಲ್ಲ ನಂಬರ್ 1. ಇನ್ನು ಅಖಂಡ ಭಾರತವಾಗಿದ್ದರೂ ಜನಸಂಖ್ಯೆಯಲ್ಲಿ ನಾವು ನಂಬರ್ 1 ಆಗ್ತಾ ಇದ್ವಿ. ಒಟ್ಟಾರೆ ಭಾರತ ಜನಸಂಖ್ಯೆ 186 ಕೋಟಿ ಆಗ್ತಾ ಇತ್ತು. ಒಂದು ವೇಳೆ ನಾವು ಈಗಲೂ ಕೂಡ ಅಖಂಡವಾಗಿದ್ದಿದ್ರೆ 4 ಯುದ್ಧ ನಡೀತಾ ಇರಲಿಲ್ಲ. 4 ಯುದ್ಧ ನಡೀತಾ ಇರಲಿಲ್ಲ. ಆಗಲಿ ಬಿಡ್ರಿ 4 ಯುದ್ಧ ಅಂತ ನೀವು ಹೇಳ್ಬೋದು. ನೋ, ನಾನು ಅದನ್ನು ಹೇಳ್ತಾ ಇಲ್ಲ. ಈ 4 ಯುದ್ಧದಲ್ಲಿ ಒಟ್ಟಾರೆಯಾಗಿ 1 ಲಕ್ಷಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿದ್ದಾರೆ. ಆ 1 ಲಕ್ಷ ಯೋಧರು ಇವತ್ತು ಬದುಕಿರ್ತಾ ಇದ್ರು ಅಥವಾ ಹುತಾತ್ಮರಾಗ್ತಾ ಇರಲಿಲ್ಲ. ಇನ್ನು ಇಲ್ಲಿ ನೋಡಿ, ಮುಸ್ಲಿಂ ಜನಸಂಖ್ಯೆ ಭಾರತದಲ್ಲಿ ಈಗ 21 ಕೋಟಿ ಇದ್ದಾರೆ, ಪಾಕಿಸ್ತಾನದಲ್ಲಿ 21 ಕೋಟಿ ಇದ್ದಾರೆ, ಬಾಂಗ್ಲಾದೇಶದಲ್ಲಿ 15 ಕೋಟಿ ಇದ್ದಾರೆ. ಒಂದು ವೇಳೆ ಅಖಂಡ ಭಾರತ ಈಗಲೂ ಇರ್ತಾ ಇದ್ದರೆ ಇಡೀ ವಿಶ್ವದಲ್ಲಿ ಮುಸ್ಲಿಮರು ಅತೀ ಹೆಚ್ಚಿರುವಂಥ ದೇಶ ಯಾವುದಾದಿದ್ದರೆ ಅದು ಭಾರತವಾಗಿರ್ತಾ ಇತ್ತು. ಭಾರತಕ್ಕಿಂತ ಪಾಕಿಸ್ತಾನದಲ್ಲಿ ಕೊಂಚ ಹೆಚ್ಚಿದ್ದಾರೆ ಮುಸ್ಲಿಂ. ನಮ್ಮದು 21 ಕೋಟಿ ಅಂದರೆ ಅವ್ರದ್ದು 24 ಕೋಟಿ. 3 ದೇಶ ಸೇರಿ 57 ಕೋಟಿ ಮುಸ್ಲಿಮರಾಗ್ತಾ ಇದ್ರು. 57 ಕೋಟಿ ಮುಸ್ಲಿಮರು ವಿಶ್ವದ ಯಾವುದೇ ದೇಶದಲ್ಲಿ ಈಗಲೂ ಇಲ್ಲ. ನಮ್ಮ 25 ಕೋಟಿ ಇದೆಯಲ್ಲ ಭಾರತ ದೇಶದಲ್ಲಿರುವಂಥ ಜನಸಂಖ್ಯೆ, ಎಲ್ಲೂ ಇಲ್ಲ. ಮುಸ್ಲಿಮರು 57 ಕೋಟಿ ಆಗ್ತಾಯಿದ್ರು. ಈಗ ಪ್ಲಸ್ ಮೈನಸ್ ಎಲ್ಲ ಕೆಲವರ ಲೆಕ್ಕಾಚಾರ ಹಾಕೋಕೆ ಶುರು ಮಾಡ್ಕೊಳ್ಳಿ. ಇನ್ನು GDPಗೆ ಬರ್ತೀನಿ. GDP ಭಾರತದ GDP 269.5 ಲಕ್ಷ ಕೋಟಿ, ಪಾಕಿಸ್ತಾನದ 28.2 ಲಕ್ಷ ಕೋಟಿ, ಬಾಂಗ್ಲಾದೇಶದ್ದು 38 ಲಕ್ಷ ಕೋಟಿ. 3 ದೇಶ ಸೇರಿದರೆ 336 ಲಕ್ಷ ಕೋಟಿ ಆರ್ಥಿಕತೆ. ಅಂದರೆ ನಾವು ಭಾರತ ಜಗತ್ತಿನ 3ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇತ್ತು. ಇವರಿಲ್ಲದೆ ಕೂಡ ಆಗ್ತೀವಿ ನಾವು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಆದರೆ ಆಗ್ಬಿಡ್ತಾ ಇತ್ತು. ಆಮೇಲೆ ನಾವು KGF ಬಗ್ಗೆ ಮಾತಾಡ್ತೀವಿ, ಬೇರೆ ಬೇರೆ ಬಗ್ಗೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಚಿನ್ನ ಇದೆ, ಚಿನ್ನ, ತಾಮ್ರ ಭಂಡಾರ ಇದೆ, ಅದೆಲ್ಲವೂ ಕೂಡ ಭಾರತಕ್ಕೆ ಆಗ್ಬಿಡ್ತಾ ಇತ್ತು. ಆಮೇಲೆ ಬಾಂಗ್ಲಾದೇಶ 85% ಟೆಕ್ಸ್ಟೈಲ್ಸ್ ಉದ್ದಿಮೆ. ಇಡೀ ವಿಶ್ವಕ್ಕೆ ಅವರ ಇಡೀ ಆದಾಯ ಇರೋದೇ ಟೆಕ್ಸ್ಟೈಲ್ಸಲ್ಲಿ, ಅದು ನಮ್ದಾಗ್ತಾ ಇತ್ತು. ಅಂದರೆ ಅಖಂಡ ಭಾರತದ್ದಾಗ್ತಾ ಇತ್ತು. ಜಗತ್ತಿನ ದೊಡ್ಡ ಟೆಕ್ಸ್ಟೈಲ್ಸ್ ಉದ್ದಿಮೆ ಭಾರತದ್ದಾಗಿರ್ತಿತ್ತು. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಈಗಲೂ ಕೂಡ ಇಬ್ಬಾಗವಾಗದೇ ಇದ್ದಿದ್ರೆ. ಇನ್ನು ಸೇನೆ, ಅಮೇರಿಕಾ ಅದು ಇದು ಅಂತ ಹೇಳ್ತೀವಲ್ಲ, ನಮ್ಮ ಸೇನೆ ಹೆಂಗಾಗ್ತಾಯಿತ್ತು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದರೆ? ನೋಡಿ, ಭಾರತದಲ್ಲಿ 14.56 ಲಕ್ಷ ಸೈನಿಕರಿದ್ದಾರೆ. ಪಾಕಿಸ್ತಾನದ ಬಲ 6.54 ಲಕ್ಷ, ಬಾಂಗ್ಲಾದೇಶ 1.63 ಲಕ್ಷ. ಭಾರತದ ಸೇನೆ ಪದಾತಿ ದಳ ಅಂದರೆ ವಿಶ್ವದಲ್ಲೇ ನಂಬರ್ 1 ಆಗ್ತಾ ಇತ್ತು.
ಅಂದರೆ ಭಾರತದಲ್ಲಿ 22.73 ಲಕ್ಷ ಸೈನಿಕರು ಇರ್ತಾ ಇದ್ರು. ಆಮೇಲೆ ಭಾರತ ಚೀನಾ ಯುದ್ಧ ಮಾಡಿದ್ದಿದ್ರೆ ಚೀನಾವನ್ನು ಆರಾಮ್ಸೆ ಹೊಡಿಬೋದಿತ್ತು ನಾವು, ಅಲ್ವಾ?